ಹೇಳಿದರು. ಪಕ್ಷಕ್ಕೆ ಸೇರ್ಪಡೆಯಾದಂಥ ಮಂಜುನಾಥ್ ಮತ್ತು ಪರಮೇಶ್ವರಣ್ಣನವರು ನಮ್ಮ ಪಕ್ಷದ ಕಾರ್ಯವೈಖರಿ ಮೆಚ್ಚಿ ಮತ್ತು ದೇವೇಗೌಡರ ಕೆಲಸ ಕಾರ್ಯಗಳು, ಕುಮಾರಸ್ವಾಮಿ ಅವರ ಸಾಲ ಮನ್ನಾವನ್ನು ನೋಡಿ ಇವತ್ತು ಅವರು ಸೇರ್ಪಡೆ ಆಗಿದೆ. ಹೆಚ್ಚಿನದಾಗಿ ಅವರು ಇನ್ನೂ ಸೇರ್ಪಡೆ ಮಾಡಿ ನಮ್ಮ JDS ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅವರು ಇನ್ನೂ 4 ಜನ ತಿಳಿಸ್ಲಿ. ಈಗ ಯಾಕಂದರೆ ಕುಮಾರಸ್ವಾಮಿ ಆಗಿರೋದು ಸಾಲ ಮನ್ನಾ ಮಾಡೋದು ಅವರೊಬ್ಬರು ಬಿಟ್ಟರೆ ಯಾರು ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಈಗಲೂ ನೆಕ್ಸ್ಟ್ ಇಂದ ನಮ್ಮ ಕುಮಾರಸ್ವಾಮಿ ಅವರು ನೆಕ್ಸ್ಟ್ CM ಆದರೆ ರೈತರ ಸಾಲ 2 ಲಕ್ಷ ಮನ್ನಾ ಮಾಡೋದಂತೂ ಗ್ಯಾರಂಟಿ ಮಾಡೇ ಮಾಡ್ತಾರೆ. ಮತ್ತೆ ಎಲ್ಲ ತಾಲೂಕುಗಳಿಗೂ ನೀರಾವರಿ ಯೋಜನೆಯನ್ನ ಮಾಡಬೇಕು ಅಂತ ಅವ್ರು ಪ್ಲಾನ್ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲನೂ ಅಲ್ಲಿ ಕುಮಾರಸ್ವಾಮಿ CM ಆಗ್ಬೇಕು ಅಂದರೆ ನಾವು ಇಲ್ಲಿಂದನೇ ಅವ್ರ ಕೈ ಬಲಪಡಿಸ್ಬೇಕು. ಆದರೆ ಈಗ NDA ಮೈತ್ರಿಕೂಟ ಆದರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಅವ್ರನ್ನೇನಾದ್ರು ನಾವು ಗೆಲ್ಸಿದ್ರೆ ಅವರು ಒಂದು ಶಕ್ತಿ ಬರುತ್ತೆ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಮಾತಾಡಲಿಕ್ಕೆ. ಹಾಗಾಗಿ ನಮ್ಮ ಕುಮಾರಸ್ವಾಮಿ ಅವರು CM ಆಗ್ಬೇಕು ಅಂತ ನಮ್ಮ ತಾಲೂಕಿನ ಜನ ಬಹಳ ಜನ ಆಸೆ ಇಟ್ಕೊಂಡಾರೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿರತಕ್ಕಂಥ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ, ಅವ್ರ ಅಭಿಮಾನಿಗಳು ಇದ್ದಾರೆ. ಆದ್ರೆ ನಮಗೆ ಇಲ್ಲಿ ಸರಿಯಾದ ಒಬ್ಬ ವ್ಯಕ್ತಿ ಸಿಗ್ತಾ ಇಲ್ಲ ನಮ್ಮ ಪಕ್ಷಕ್ಕೆ. ಏನಾದ್ರೂ ನಮ್ಮ ಪಕ್ಷಕ್ಕಿಲ್ಲ NDA ಅಭ್ಯರ್ಥಿ ಆದ್ರೆ, ಒಳ್ಳೆ ಅಭ್ಯರ್ಥಿ ಆದ್ರೆ ನಾವು ಅವರಿಗೆ ವೋಟ್ ಹಾಕಿ ಕುಮಾರಸ್ವಾಮಿಯನ್ನ ಕೈ ಬಲಪಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗಾಗಿ ಕುಮಾರಸ್ವಾಮಿ CM ಆಗ್ಬೇಕು ಅಂತ ನಮ್ಮ ಎಲ್ಲ ಹೊಸದುರ್ಗ ತಾಲೂಕಿನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಾನು ಒಬ್ಬನೇ ಹೇಳ್ತಾ ಇಲ್ಲ, ಹೊಸದುರ್ಗ ತಾಲೂಕು ಅಭಿಮಾನಿಗಳು ಸಹ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ CM ಆಗ್ಬೇಕು ಅಂತ ಹೇಳ್ತಾ 1-2 ಮಾತು ಮುಗಿಸ್ತೇನೆ. 242 ಬೂತಲ್ಲೂ ನಮ್ಮ ಪಕ್ಷದ ಕಟ್ಟಾಳವರು 20 ಜನ ಇರಲೇಬೇಕು. ಅಲ್ಲಿ ಏನು ಯಾರಿಗೆ ಸಮಸ್ಯೆ ಆದ್ರೆ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಯಾವುದೇ ಕೆಲಸ ಆಗಲಿ, ತಾಲೂಕು ಆಫೀಸ್ ಕೆಲಸ ಇರ್ಬೋದು, ಸಂದೇಶ ಸುರಕ್ಷೆ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಯಾವುದೋ ಪಾಣಿ ತಿದ್ದುಪಡಿ ಇರ್ಬೋದು, ಅಂಥ ಕೆಲಸಗಳನ್ನ ಮಾಡಿದಾಗ ಮಾತ್ರ ನಾವು ಈ ರಾಜಕೀಯದಲ್ಲಿ ಈ ಬೇರೆ ಪಕ್ಷದ ವಿರುದ್ಧ ಸಂಸಾಡಲಿಕ್ಕೆ ನಾವು ಶಕ್ತಿವಂತರಾಗಿದ್ದೀವಿ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಒಂದು ನಮಗೆ ಹೆಮ್ಮೆ ಅಂತ ಅನಿಸ್ಬೋದು. ಅವಾಗ ನಾವೇನೇ ಕೆಲಸ ಮಾಡಿದ್ರೆ ಈಗ ಅಧಿಕಾರ ಸುಮ್ಮನೆ ಏನು ಉಪಯೋಗ ಇಲ್ಲ. ಆಸಕ್ತಿ ಇರೋಂಥವ್ರಿಗೆ ಮಾಡಿ, ಆಸಕ್ತಿ ಇರೋಂಥವ್ರು ಕೆಲಸ ಮಾಡ್ತೀರಿ ಅನ್ನೋರಿಗೆ ಖಂಡಿತ ಅವಕಾಶ ಮಾಡಿಕೊಡ್ರಿ. ಇಲ್ಲ ಅಂದ್ರೆ ನಾವು ಏನು ಸುಮ್ಮನೆ ಹಿಂಗೆ ಮೀಟಿಂಗ್ ಕರೆಯೋದು ಹೋಗೋದು, ಮೀಟಿಂಗ್ ಮಾಡೋದು ಹೋಗೋದು ಅದೇ ಆಗುತ್ತೆ. ಈಗ ಅರುಣ್ ಕುಮಾರ್ ಈಗ ರೈತ ಘಟಕ ಅಧ್ಯಕ್ಷ, ಪವರ್ಫುಲ್ ಅದು. ರೈತ ಘಟಕ ಅಂದರೆ ಪವರ್ಫುಲ್. ಯಾವುದೇ ಒಬ್ಬ ರೈತನ ಸಮಸ್ಯೆ ಆಯ್ತು ಅಂತಂದರೆ ನಾವೆಲ್ಲ ಒಂದು 100 ಜನ ಹೋಗಿ ಒಂದು 4 ಆಫೀಸ್ ಮುಂದೆ ನಮ್ಮ ಬಾವುಟ ತಿಳಿದ್ವಿ ಅಂತಂದರೆ ಇಡೀ ರಾಜ್ಯಕ್ಕೆ ತುಂಬ ನ್ಯೂಸ್ ಆಗುತ್ತೆ. ಅಂಥ ಒಂದು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಿದಾಗ ಮಾತ್ರ ಆ 100 ಜನ ಸೇರಿ ನೋಡಿ 1000 ಜನ ನಮ್ಮ ಜೊತೆ ಬರ್ತಾರೆ. ಆ 1000 ಜನ ನೋಡಿ 10,000 ಜನ ಬರ್ತಾರೆ. ಹೀಗೆ ಪಕ್ಷ ಸಂಘಟನೆ ಮಾಡ್ತಾರೆ. ನಾವು ಸುಮ್ಮನೆ ಎಲ್ಲೋ ಕೂತ್ಕೊಳ್ತೀವಿ, ಯಾರನ್ನ ಮರ್ಕೊಡೋದು, ಅವ್ರಿಗೆ ಇಷ್ಟ ಇರಲ್ಲ, ಬಲವಂತ ತಗೊಂಬರೋದು, ಬಲವಂತ ಬಂದಾಗ ಅವ್ರೇನಾಗುತ್ತೆ ಇರೋದಿಲ್ಲ. ಅವೇನೇ ಮಾಡಿದ್ರು ಅವ್ರು ಸ್ವಇಚ್ಛೆಯಿಂದ ಪಕ್ಷಕ್ಕೆ ಇಷ್ಟಪಟ್ಟು ಬರೋ ಅಂತಂದ್ರೆ ಕಡಿಮೆ ಜನನೇ ಆಗಲಿ, ಅವರಿಂದ ಜನ ಜಾಸ್ತಿ ಆಗ್ಬೇಕು. ನಾವು ಮಾಡೋ ಕೆಲಸದಿಂದ ಜನ ಜಾಸ್ತಿ ಆಗ್ತಾ ಹೋಗ್ಬೇಕು. ಆ ಥರ ಒಂದು ಕೆಲಸವನ್ನು ಮಾಡಿ ಇಲ್ಲೇ ಇದ್ದು ಇಲ್ಲೇ ಪಕ್ಷ ಕಟ್ಟಿ ಇಲ್ಲೇ ಬೆಳೆಸ್ಬೇಕು. ಯಾವುದೇ MLA ಕ್ಯಾಂಡಿಡೇಟ್ ಆಗಿರಲಿ, ಹೋಗಿ ಮತ್ತೆ ಎಲೆಕ್ಷನ್ ಇದ್ದಲ್ಲೇ ಬಂದರೆ ಅದು ಸರಿಯಾಗಲ್ಲ. ಅವರಲ್ಲಿ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರಬೇಕು. ಅದಕ್ಕೇನಾಗುತ್ತೆ ಅಂದರೆ ಹೋದ್ಸಲ ತಿಪ್ಪೇಸ್ವಾಮಿ ಸರ್ ಚೆನ್ನಾಗಿ ಮಾಡಿದ್ರು. ಅವ್ರು ಇಲ್ಲಿದ್ದಿದ್ರೆ ಇವತ್ತಲ್ಲಿ ಸುಳ್ಳು ಹೇಳಿದಾಗ 60 ಇಂದ 70 ಸಾವಿರ ಓಡ್ತಾನಾರ ಅವರು ಇಲ್ಲಿದ್ದಿದ್ರೆ. ಇವತ್ತು ಹೇಳ್ತೀನಿ ಕೇಳಿ. ಹಂಗಾಗಿ ನಮ್ಮಲ್ಲಿ ಒಳ್ಳೆ ಲೀಡ್ರು ಬೇಕು. ಆ ಲೀಡ್ರು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಬೆಳಿಬೇಕು. ನಾನು ಮುಂದಿನ ದಿನಗಳಲ್ಲಿ 5 ಜನ 10 ಜನ ತಂದು ಸೇರಿಸೋ ಜವಾಬ್ದಾರಿ ನಂದು. ಇದಂತೂ ನಾನು ನಮ್ಮ ರಾಯರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಸತ್ಯ ಇದೆ. ಎಲ್ಲ ಜನಗಳಿಗೂ ರೈತರಿಗೂ ಒಳ್ಳೆಯದಾಗಬೇಕು, ಈ ಪಕ್ಷ ಮುಂದೆ ಬರಬೇಕನ್ನೋ ಒಂದು ಉದ್ದೇಶ ಅಷ್ಟೇ. ಮಂಜುನಾಥ್ ಅಂತ ಕರೆಯಬೇಕು. ನಾವು LIC ಏಜೆಂಟ್ ನಮ್ಮ ತಾಲೂಕಿನಲ್ಲಿ ಹೊಸದುರ್ಗ ತಾಲೂಕು JDS ಅಲ್ಲಿ ಹೊಸದೊಂದು ಹುರುಪು ಪ್ರಾರಂಭವಾಗಿದೆ. ಒಂದು 2 ತಿಂಗಳಿಂದ ಏನು ಸತತವಾಗಿ ನಮ್ಮ ಪಕ್ಷಕ್ಕೆ ಯುವಕರು, ಮುಖಂಡರುಗಳು ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬ ಮುಖಂಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಏನು ನಮ್ಮದು ಗುರಿ ಒಂದೇ, 2028ಕ್ಕೆ ನಮ್ಮ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಹಾಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಬೇಕು. ಪ್ರಗತಿಪರ ಏನಿದ್ದಾರೆ ಅವ್ರಿಗೆ ಒಂದು ಚಿಂತನೆಗೆ ಒಂದು ಎಡೆ ಮಾಡಿಕೊಡ್ಬೇಕು. ರೈತರಿಗೆ ಒಳ್ಳೆಯದಾಗಬೇಕು, ದೀನದಲಿತರಿಗೆ ಒಳ್ಳೆಯದಾಗಬೇಕು ನಮ್ಮ ಒಂದು ಆಶಯ ಇದೆ. ನಾವು ಕಂಕಣಬದ್ಧವಾಗಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಪಕ್ಷ ಕಟ್ಟೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ವಯಸ್ಸಿಗೆ ಮಿತಿ ಮೀರಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಏನಂತಾರಲ್ಲ, ಹಳೆ ಬೇರು ಹೊಸ ಚಿಗುರು ಅನ್ನೋ ಒಂದು ಮಾತಿದೆ, ಹಿರಿಯರು ಹೇಳಿದ್ದಾರೆ. ಆ ರೀತಿಯಿಂದ
ಹಿರಿಯರ ಒಂದು ಮಾರ್ಗದರ್ಶನ ಹಾಗೆ ನಮ್ಮ ಯುವಕರ ಒಂದು ಉತ್ಸಾಹ ಇವೆಲ್ಲವನ್ನು ಗೂಡಿ ನಮ್ಮ ತಾಲೂಕಿನಲ್ಲಿ ಅತ್ಯದ್ಭುತವಾಗಿ ತುಂಬಾ ಖುಷಿಯಾಗುತ್ತೆ. ನಾವು ಕೂಡ ಪ್ರತಿ ವಾರಕ್ಕೊಮ್ಮೆ ಗುರುವಾರ ರಾಯರ ಒಂದು ಆಶೀರ್ವಾದದಿಂದ ಪ್ರತಿ ಗುರುವಾರ ಸಭೆಗಳನ್ನು ಮಾಡ್ತಿದ್ದೀವಿ, ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ತಾಯಿದ್ದೀವಿ. ಈ ವಿಚಾರ ನಮ್ಮ ರಾಜ್ಯ ಮಟ್ಟದ ನಾಯಕರಿಗೂ ಗೊತ್ತಾಗಲಿ, ಜಿಲ್ಲಾ ಮಟ್ಟದ ನಾಯಕರಿಗೂ ಗೊತ್ತಾಗಲಿ. ಹೊಸದಾಗಿ ಏನು ಸೇರ್ಪಡೆ ಆಗಿದ್ದಾರೆ ನಮ್ಮ ಪರಮೇಶ್ವರನವರು ಮತ್ತು ಮಂಜಣ್ಣವರಿಗೆ ಒಳ್ಳೆಯದಾಗಲಿ. ನಾವು ಹೊಸದುರ್ಗ ತಾಲೂಕು JDS ಕಾರ್ಯಾಧ್ಯಕ್ಷರು ಬರೇಗೊಂಡಳ್ಳಿ ನಾವು ಮಂಜುನಾಥ್ ಅಂತ ಹೇಳಿ. ಈಗ ನಮ್ಮ ಹೊಸದುರ್ಗದಲ್ಲಿ ಚುರುಕಿನಿಂದ JDS ಪಕ್ಷಕ್ಕೆ ಕಾರ್ಯಕರ್ತನ ಸೇರ್ಪಡೆ ಮಾಡ್ತಾ ಇದ್ವಿ ಮತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಸದಸ್ಯರನ್ನ ಸೃಷ್ಟಿ ಮಾಡಿ ತಾಲೂಕಾದ್ಯಂತ ಎಲ್ಲ ಪೂರ್ತಿ ಬರೀ JDS ಸದಸ್ಯರನ್ನೇ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ. ಬಹಳಷ್ಟು ಜನ ನಮಗೆ ಸಹಕಾರ ಕೊಡ್ತಿದ್ದಾರೆ. ನಾವು ಅದೇ ರೀತಿಯಾಗಿ ಹೋಗ್ತಾ ಮುಂದಿನ ದಿನಗಳಲ್ಲಿ ನಮ್ಮ NDA ಅಭ್ಯರ್ಥಿನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಗುರಿ ಇಟ್ಕೊಂಡಿದ್ದೀವಿ ಹೊಸದುರ್ಗ ತಾಲೂಕಲ್ಲಿ.